ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಕಂಗನಾ ರನೌತ್ ಮೇಲಿರುವ ಆರೋಪವೇನೆಂದರೆ ಇವರು ವಿವಾದಗಳ ಕ್ವೀನ್ ಎಂಬುದು. ನೀವ್ ಹೇಳಿ, ನಿಮ್ಗೆ ಕಾಂಟ್ರವರ್ಸಿ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ? ಕಾಂಟ್ರವರ್ಸಿ ನಿಮ್ ಹಿಂದೆನೆ ಬರುತ್ತಾ ಅಥವಾ ನಾನು ಓದಲ್ಲೇ ಅದಿರುತ್ತೆ ಅಂತೀರಾ? ಸರ್, ನಾನು ಹಿಮಾಚಲದಲ್ಲಿ ಬೆಟ್ಟಗುಡ್ಡಗಳ ನಡುವೆ ಸಾಧಾರಣವಾಗಿ ಬೆಳ್ದಿರೋ ಹುಡ್ಗಿ. ಮತ್ತೆ ನನ್ಗೆ ಯಾವಾಗ್ಲೂ ಹೇಳ್ತಾರೆ, ಅಯ್ಯೋ ನೀನಂತೂ ಮಾತಾಡ್ತ್ಯಾ ಅಂದ್ರೆ ನನ್ನ ಯಾರಾದ್ರೂ ಕೇಳಿದ್ರೆ ಇಲ್ಲ ಅಂತ ಹೇಳಾ? ನನಗ್ ಗೊತ್ತಿಲ್ಲ ಈ ಜಗತ್ತಿಗ್ ಏನ್ ಬೇಕು. ಆದ್ರೆ ಒಂದ್ ವಿಷಯ ನನಗೂ ಗೊತ್ತಾಗಿದೆ, ಏನು ಅಂದ್ರೆ ಅಮಾಯಕರಿಗಂತೂ ಈ ಜಗತ್ತಲ್ಲ ಅಂತ. ನೋಡಿ, ಆಪ್ಕಿ ಅದಾಲತ್ನಲ್ಲಿ ನಿಮ್ಗೆ ಇಷ್ಟ ಬಂದಿದ್ದನ್ನ ನೀವು ಹೇಳ್ಬೋದು. ಜನತೆ ನಮ್ ಮುಂದೆ ಇದ್ದಾರೆ, ಕೋಟ್ಯಾಂತರ ಜನ ಆಮೇಲೆ ನೋಡ್ತಾ ಇದ್ದಾರೆ. ಕಾಂಟ್ರವರ್ಸಿನೂ ಆಗುತ್ತೆ. ಆಮೇಲೆ ಮತ್ತೆ ನೀವ್ ಹೇಳ್ತೀರಾ ಕ್ವೀನ್ ಆಫ್ ಕಾಂಟ್ರವರ್ಸಿ ಅಂತ. ನೋಡಿ, ನೀವು ಕ್ವೀನ್ ಆಗಿರ್ಬೇಕಾದ್ರೆ ಕಾಂಟ್ರವರ್ಸಿ ಇರ್ಲೇಬೇಕಲ್ಲ. ನೋಡಿ, ಎಮರ್ಜೆನ್ಸಿ ಅನ್ನೋದು ನಮ್ಮ ಇತಿಹಾಸದ ಒಂದು ಕಾಂಟ್ರವರ್ಷಿಯಲ್ ಚಾಪ್ಟರ್. ಹೌದು, ನೀವು ಅದ್ರ ಮೇಲೆ ಸಿನಿಮಾ ಮಾಡ್ಬೇಕಿತ್ತಾ? ನೀವ್ ಹೇಳ್ತಿದ್ದೀರಾ ಅದು ಕಾಂಟ್ರವರ್ಷಿಯಲ್ ಅಂತ, ಆದ್ರೆ ಅದು ಆಲ್ಸೋ ಬೆಸ್ಟ್ ಕೆಪ್ಟ್ ಸೀಕ್ರೆಟ್. ನೀವು ಮಿಸಸ್ ಗಾಂಧಿ ಬಗ್ಗೆ ಕೇಳಿಸ್ಕೊಂಡಾಗ ಅಥವಾ ನೀವು ಎಮರ್ಜೆನ್ಸಿ ಬಗ್ಗೆ ಕೇಳಿದಾಗ ಅವರು ಶೀಸ್ ವೆರಿ ಪಾಪ್ಯುಲರ್. ಎಮರ್ಜೆನ್ಸಿ ಅವ್ರು ಹಾಕಿದ್ರು, ಮತ್ತೆ ನಿಮ್ ಹತ್ರ ಮತ್ತೆ ನಮ್ ಜನರೇಷನ್ ಹತ್ರ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಶನ್ನೇ ಇಲ್ಲ. ಒಂದ್ ವೇಳೆ ಗೂಗಲ್ ಅಲ್ಲೂ ನೋಡ್ಬೇಕು ಅನ್ಕೊಂಡ್ರೆ ಕೆಲವೊಂದು ಇವೆಂಟ್ಸ್ ಬರುತ್ತಷ್ಟೇ. ಆದ್ರೆ ಶಿ ಈಸ್ ಈಕ್ವಲಿ ಹೇಟೆಡ್ ಅಂಡ್ ಈಕ್ವಲಿ ಲವ್ಡ್. ಸೊ ಅದಕ್ಕೆ ಈ ವಿಷಯ ನನ್ನೊಳಗೆ ತುಂಬಾನೇ ಕುತೂಹಲ ಅನ್ನೋದನ್ನ ಉಂಟ್ಮಾಡ್ತು. ಇನ್ನೊಂದ್ ವಿಷಯ ಏನಂದ್ರೆ, ನಮ್ಮ ಸ್ವಂತ ದೇಶದಲ್ಲೇ ಏನಂದ್ರೆ, ಒಂದ್ ಲೀಡರ್ನ ತಗೊಂಡ್ರೆ ಇವತ್ ನಾವು ಯೋಚನೆ ಮಾಡಿದ್ರೆ ಮೋದಿಜಿ ಅವ್ರದ್ದು ತುಂಬಾ ಪಾಪ್ಯುಲಾರಿಟಿ ಇದೆ. ಅವ್ರಿಗೆ ಶ್ರೀರಾಮನ್ ಅವತಾರ ಈ ತರ ಎಲ್ಲ ಏನೇನೋ ಹೇಳ್ತಾರೆ. ಆದ್ರೆ ಅಭಿನವ ಚಂಡಿ ದುರ್ಗಾ ಇದು ಇಂದಿರಾ ಗಾಂಧಿಗೂ ಕೂಡ ಈ ತರ ಯೂಸ್ ಮಾಡ್ತಾ ಇದ್ರು. ಆಮೇಲೆ ನೋಡಿದ್ರೆ ಅವ್ರ ಮೇಲೆ ಬಂದೂಕಿಡ್ತಾರೆ. ಸೊ ಈ ತರ ಒಂದು ಜನತೆ ಅಥವಾ ಸಾರ್ವಜನಿಕರು ಅಂತಾನೆ ಹೇಳ್ಬೋದು, ಲೀಡರ್ ಜೊತೆ ಈ ತರ ಅವ್ರದ್ದು ಈ ತರ ಒಂದು ಗುದ್ದಾಟ, ಪ್ರೀತಿ ಗುದ್ದಾಟ ನಡೆಯತ್ತಲ್ಲ, ಇದು ತುಂಬಾನೇ ಜಾಸ್ತಿ ಇದು ಕ್ಯಾಪ್ಚರ್ ಮಾಡ್ಬಿಡ್ತು. ಅದ್ ಹೇಗಾಗತ್ತೆ? ಹೇಗ್ ಈ ತರ ಇಷ್ಟೊಂದು ಪ್ರೀತಿ, ಆಮೇಲೆ ಇಷ್ಟೊಂದ್ ದ್ವೇಷ ಸುಟ್ಟಾಕೋ ಅಷ್ಟು 35 ಗುಂಡು ಬೇಕಾಗಿತ್ತ ಅವ್ರನ್ನ ಸಾಯಿಸೋದಕ್ಕೆ? ಇಷ್ಟ ದ್ವೇಷ. ಅವ್ರ್ ಹೇಗೆ ದೇಶಕ್ಕೋಸ್ಕರ ಹೋರಾಡ್ತಾ ದೇಶದ ಮೇಲೆ ಹೋರಾಡಕ್ ಶುರು ಮಾಡ್ಬಿಟ್ರು. ಈ ತರ ವಿಷಯಗಳು ಹಾಗಿದ್ದಾಗ ನ್ಯಾಚುರಲಿ ನಾನೊಂದ್ ಫಿಲ್ಮ್ ಮಾಡಿದ್ರೆ ನನಗೂ ಇಷ್ಟ ಆಗುತ್ತಲ್ವಾ ಸರ್? ದೇಶನೂ ಇದನ್ನೆಲ್ಲ ನೋಡಿ ತಿಳ್ಕೊಳ್ಳಿ ಅಂತ. ಕಂಗನಾ ಅವರೇ, ಇಂದಿರಾ ಗಾಂಧಿ ನಮ್ಮ ದೇಶದ ಪ್ರಖ್ಯಾತ ನಾಯಕಿ, ಹಲವರಿಗೆ ಇಷ್ಟವಾಗಿದ್ದವರು, ಮತ್ತೆ ದೇಶಕ್ಕೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವರಿಗೆ ಸಾಕಷ್ಟು ರೆಸ್ಪೆಕ್ಟ್ ಇತ್ತು, ತುಂಬಾ ಜನ ಅವರನ್ನ ಪ್ರೀತಿಸ್ತಾ ಇದ್ರು. ಆದ್ರೆ ಅವರ ರೋಲನ್ನ ಪ್ಲೇ ಮಾಡೋದಕ್ಕೆ ಯಾರಾದ್ರೂ ಕಾಂಗ್ರೆಸ್ನ ಸಮರ್ಥರಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಆದ್ರೆ ನೀವು ಬಿಜೆಪಿಯ MP, ಆದ್ರೆ ನೀವು ಅವರ ರೋಲ್ನ ಪ್ಲೇ ಮಾಡಿದ್ರೆ ಅನುಮಾನ ಅಂತೂ ಬಂದೇ ಬರುತ್ತೆ. ಪೊಲಿಟಿಷಿಯನ್ ಅಂತೂ ನಾನು ಕಳೆದ್ 2 ತಿಂಗಳಿಂದ ಆಗಿದ್ದೀನಿ ಅಷ್ಟೇ. ಆದ್ರೆ ಈ ಫಿಲ್ಮ್ನ ನಾನು 2022ರಲ್ಲಿ ಶುರು ಮಾಡಿದ್ದು, ಮತ್ತೆ ಆ ವರ್ಷದಲ್ಲೇ ಇದು ಪೂರ್ತಿಯಾಗಿ ರೆಡಿ ಆಗಿತ್ತು. ಹಾಗಿದ್ದಾಗ ಈ ತರ ಆರೋಪ ನನಗಂತೂ ಅನ್ಸಲ್ಲ ಸರಿ ಅಂತ. ಬಹಳ ಕಷ್ಟ ಆಯ್ತಾ ಅವರ ಕ್ಯಾರೆಕ್ಟರ್ನ ಪ್ಲೇ ಮಾಡೋದು, ಅದಕ್ಕೆ ತಯಾರಿ ಮಾಡ್ಕೊಳ್ಳೋದು? ಸರ್, ತುಂಬಾ ಜಾಸ್ತಿ ಕಷ್ಟ ಇತ್ತು. ಅನ್ಕೊಳಕ್ಕಾಗ್ದೇ ಇರೋಷ್ಟು. ನನ್ಗೆ ಆಕ್ಚುಲಿ ನಂದೊಂದು ಒಪಿನಿಯನ್ ಇತ್ತಲ್ಲ ಇಂದಿರಾ ಗಾಂಧಿ ಅವ್ರ ಬಗ್ಗೆ, ಈ ಫಿಲ್ಮ್ಗಿಂತ ಮುಂಚೆ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗೋಯ್ತು, ಸಂಪೂರ್ಣವಾಗಿ ಬದಲಾಗೋಯ್ತು. ಮತ್ತೆ ನಮ್ಮ ಪ್ರಧಾನ ಮಂತ್ರಿಯವ್ರ ಮೇಲೆ ದೃಷ್ಟಿಕೋನ ಇರುತ್ತಲ್ಲ, ಅದು ಸಂಪೂರ್ಣವಾಗಿ ಬದಲಾಯ್ತು. ಬಿಸೈಡ್ಸ್ ಒಂದು ಲೈಫ್ ಇದೆಯಲ್ಲ, ಆಸ್ ಎಲ್ಡರ್ಲಿ ಲೇಡಿ ನಾನು ಇದನ್ನ ಮೊದಲನೇ ಸಲ ಪ್ಲೇ ಮಾಡಿರೋದು. ಅವ್ರ ಮಗನ್ ಜೊತೆ ಒಂದು ಪ್ರೀತಿ, ಆಮೇಲೆ ಅವ್ರ ಮಗನ್ನ ಕಳ್ಕೊಂಡಿದ್ದು, ಇದೆಲ್ಲ ಭಾವನೆ, ಇದೆಲ್ಲ ಜೀವನದಲ್ಲಿ ನೋಡಿ, ಮತ್ತೆ ವಿಶೇಷವಾಗಿ ಅವ್ರ ದೇಶಕ್ಕೋಸ್ಕರ ಇಷ್ಟೊಂದೆಲ್ಲ ಮಾಡೋದು, ಮತ್ತೆ ಈ ಪಾಲಿಟಿಕ್ಸ್ ಅನ್ನೋದು ನನ್ಗೆ ತುಂಬಾನೇ ಅನ್ಸ್ತು. ಅವ್ರ ಜೀವನ ನೋಡಿ ಇದು ತುಂಬಾನೇ ಥ್ಯಾಂಕ್ಲೆಸ್ ಜಾಬ್ ಅಂತ. ನೀವ್ ಹೇಳ್ತಾ ಇದ್ದೀರಾ ರಾಹುಲ್ ಗಾಂಧಿ ಅವ್ರಿಗೆ ಸಿನಿಮಾ ಇಷ್ಟ ಆಗತ್ತೆ ಅಂತ? ಅವರು ಮನೆಗ್ ಹೋಗಿ ಟಾಮ್ ಅಂಡ್ ಜೆರ್ರಿ ನೋಡ್ತಾರೆ ಅಂದ್ರೆ ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ನೋಡಿ, ಈ ಸಿನಿಮಾದಲ್ಲಿ ನೀವು ಅವ್ರಿಗೆ ಅವ್ರ ಅಜ್ಜಿ ತರ ಕಾಣ್ತೀರಾ. ಸರ್, ನಾನೇನ್ ಅನ್ಕೊಂಡಿದೀನಿ ಅಂದ್ರೆ, ಇದೊಂದವ್ರದ್ದು ಪೂರ್ತಿಯಾಗಿರೋ ಅವ್ರದ್ದು ಮನೋವೃತ್ತಿ ಇದೆಯಲ್ಲ, ನಾನು ಇಲ್ಲಿಯ ಒಬ್ಬ ರಾಜ್ಕುಮಾರ ಅನ್ನೋದು, ಮತ್ತೆ ಇದೊಂದು ಭಾರತ ದೇಶ ಇದೆಯಲ್ಲ, ಇದು ನನ್ನ ಅಜ್ಜಿಯ ಶಾಸನ, ಈ ತರದ್ದೆಲ್ಲ ಅವರು ಮಾತುಗಳನ್ನ ಬಿಡ್ಬೇಕಾಗತ್ತೆ ಸರ್. ಈ ತರ ಮಾತುಗಳನ್ನ ಅವರು ಬಿಡ್ಲಿಲ್ಲ ಅಂದ್ರೆ ಅವರು ಒಂದ್ ಕಾರ್ಟೂನ್ ಆಗಿ ಉಳಿದ್ಬಿಡ್ತಾರೆ ಜೀವನದಲ್ಲಿ. ಯಾಕಂದ್ರೆ ಇವತ್ ನಾವು ಅಟಲ್ಜಿ ಅವ್ರನ್ನ ನೋಡ್ದಾಗ ನಾವ್ ಯೋಚನೆ ಮಾಡ್ತಿದ್ವಾ, ಇವ್ರ ಅಕ್ಕ ಯಾರು, ತಂಗಿ ಯಾರು, ಮಕ್ಳ್ಯಾರು, ಅಥವಾ ನಾವು
ಮೋದಿಜಿ ಅಥವಾ ಬೇರೆ ಪೊಲಿಟಿಷಿಯನ್ ನೋಡಿದಾಗ ಅವ್ರು ಪೊಲಿಟಿಷಿಯನ್ ಆಗಿರ್ತಾರೆ. ಅವರು ಬೇರೆ ಯಾರ್ದೋ ಅಕ್ಕ, ತಂಗಿ, ತಮ್ಮ ಯಾವ ತರ ಐಡೆಂಟಿಟಿ ಇದು? ಅವ್ರ ಕಡೆ ಸ್ವಲ್ಪ ಜನ ಇದ್ದಾರೆ, ಅವ್ರು ಇದನ್ನೂ ಹೇಳ್ತಿದ್ದಾರೆ, ಅವಳ ಅಂಗಡಿ ಓಡಿಸ್ಕೊಳ್ಳೋದಕ್ಕೆ ನನ್ನ ಅಜ್ಜಿ ಆಗೋದ್ಲು ಅನ್ಕೊಂಡು. ಈ ತರದೆಲ್ಲ ಒಂದು ಕೆಳ ಯೋಚನೆಗಳು ಅವ್ರು ನನ್ ಬಗ್ಗೆ ತುಂಬಾ ಜಾಸ್ತಿನೇ ನನ್ ಬಗ್ಗೆ ಹೇಳಿದಾರೆ. ಅಥವಾ ನನ್ ಬಗ್ಗೆ ಇವಳ ರೇಟ್ ಏನು, ಇವಳ ಬೆಲೆ ಏನು, ಅವಳ ದಿನದ ಊಟನ ನಮ್ಮ ಅಜ್ಜಿ ಹೆಸರು ಯೂಸ್ ಮಾಡ್ಕೊಂಡು ತಿಂತಾ ಇದ್ದಾಳೆ. ಇದ್ರ ಬಗ್ಗೆ ನಾನ್ ಹೇಳೋದೇನಂದ್ರೆ ಒಳ್ಳೇದೆ, ನಾನು ಭಾರತೀಯ ಜನತಾ ಪಾರ್ಟಿಲಿದ್ದೀನಿ ಅಂತ. ಇಲ್ಲಾಂದ್ರೆ ನನ್ ಮೇಲೆ ಅಸಹ್ಯ ಆಗ್ತಿತ್ತು ನನ್ಗೆ. ಯೂತ್ ಕಾಂಗ್ರೆಸ್ನ ಜನಗಳಂತೂ ನಿಮ್ಮ ವಿರುದ್ಧ ಕೇಸ್ ಫೈಲ್ ಮಾಡಿದ್ರು. ನಾನ್ ಅವ್ರಿಗೆ ಹೇಳೋದೇನಂದ್ರೆ, ನೀವ್ ಬಂದು ಫಿಲಂ ನೋಡಿ. ಆದ್ರೆ ಅವ್ರಿಗೆ ನೋಡಕ್ ಇಷ್ಟ ಇಲ್ಲ. ಅವ್ರಿಗೆ ಈ ಫಿಲಂನ ಬರೀ ಬ್ಯಾನ್ ಮಾಡ್ಬೇಕಷ್ಟೆ. ಈ ದೇಶದಲ್ಲಿ ನಾವು ಹೇಗ್ ಬೇಕಾದ್ರೂ ಸಿನ್ಮಾ ಮಾಡ್ಬೋದು. ಈ ದೇಶದಲ್ಲಿ ನಮ್ಗೆ ಯಾರಿಗೂ ಏನೂ ಕಷ್ಟ ಇಲ್ಲ. ಅದ್ರಲ್ಲಿ ಎಷ್ಟ್ ಬೇಕಾದ್ರೂ ವೈಲೆನ್ಸ್ ಇರ್ಲಿ, ಅಥವಾ ಈ ದೇಶದ ಮಹಿಳೆಯರ್ನ ಪೂರ್ತಿಯಾಗಿ ವಸ್ತ್ರಹೀನರನ್ನಾಗ್ ಮಾಡಿ ರೇಪ್ ಮಾಡೋದಾಗಿರ್ಲಿ, ಅಥವಾ ಮುಕ್ತವಾಗಿ ಗುಂಡ್ ಹೊಡೆಯೋದಾಗ್ಲಿ, ಯಾವ್ದೇ ಲಾ ಅಂಡ್ ಆರ್ಡರ್ ಇಲ್ದೆ ಯಾವತ್ತೂ ಪೊಲೀಸ್ ಬರೋದಿಲ್ಲ. ಆದ್ರೆ ನೀವು ಹಿಸ್ಟ್ರಿ ಬೇಸ್ಡ್ ಫಿಲಂ ಮಾಡ್ದಾಗ ಇವ್ರೆಲ್ಲ ಬಂದ್ ನಿಂತ್ಕೊಂಡ್ಬಿಡ್ತಾರೆ. ಯಾಕ್ ಹೀಗ್ ಮಾಡಿದ್ರಿ, ನೋಡಿ, ಯಾಕ್ ಹೀಗ್ ಕಾಂಗ್ರೆಸ್ನವ್ರು ತೋರ್ಸಿದ್ರಿ ಅಷ್ಟೇ ಅಂತ. ಅಲ್ಲ, ಬಿಜೆಪಿ ಲೀಡರ್ ಮಣಿಂದರ್ ಸಿಂಗ್ ಸಿರ್ಸಾ ಇದಾರಲ್ಲ, ಅವ್ರು ಹೇಳಿದ್ರು ಕಂಗನಾನ ಜೈಲಿಗೆ ಕಳಿಸ್ಬೇಕು ಇಲ್ಲ ಮೆಂಟಲ್ ಹಾಸ್ಪಿಟಲ್ ಕಳಿಸ್ಬೇಕು ಅಂತ. ಅಷ್ಟು ಕೋಪ ಇದೆ ಅವ್ರಿಗೆ. ಸರ್, ನನಗೇನನ್ಸುತ್ತೆ ಅಂದ್ರೆ, ಅವ್ರದೇ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆಯಲ್ಲ, ಅದನ್ ನೋಡ್ದಾಗ ನನಗನ್ಸುತ್ತೆ ಅವರು ನನ್ ಫಿಲಮ್ದು ಯಾವ್ದಾದ್ರೂ ಒಂದ್ ಶಾಟ್ ಮಾಡಿದ್ರೂನು ಮಾಡ್ಬಿಡ್ಲಿ ಅವರು. ನಾನು ನನ್ ಈ ಫಿಲಂನ ಯಾವತ್ತೂ ರಿಲೀಸ್ ಮಾಡೋದಿಲ್ಲ. ಅವ್ರಿಗಂತೂ ಒಂದ್ ನಯಾ ಪೈಸೆ ಯೋಗ್ಯತೆ ಇಲ್ಲ ನನ್ ಫಿಲಮ್ದು ಒಂದ್ ಶಾಟ್ ಮಾಡೋದಿಕ್ಕೆ. ಇವ್ರ್ ಬಂದ್ ನನಗ್ ಹೇಳ್ತಾರ ಇವ್ಳನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕಿ ಅಂತ. ಅಲ್ಲ, ನೀವು ಸಿನಿಮಾದಲ್ಲಿ ಅಂಥದ್ದು ಏನನ್ ತೋರ್ಸಿದ್ದೀರಾ? ಟ್ರೈಲರ್ ನೋಡ್ತಿದ್ದಾಗೆ ಸಿಟ್ಟಾಗ್ಬಿಟ್ರಲ್ಲ. ಸರ್, ನಾನ್ ಈ ಫಿಲಮಲ್ಲಿ ಒಂದು ಸತ್ಯ ಅನ್ನೋದಿದ್ಯಲ್ಲ, ಇವಾಗ ನಾವು ನಮ್ಮ ಒಬ್ಬ ಪೂರ್ವ ಪ್ರಧಾನಮಂತ್ರಿ ಮೇಲೆ ಸಿನ್ಮಾ ಮಾಡಿದ್ರೆ ಅವ್ರ ಮೇಲೆ ಏನ್ ಅಸಾಸಿನೇಷನ್ ಆಗಿದ್ಯಲ್ಲ, ನಾನ್ ಅದನ್ನೇ ತೋರ್ಸ್ಬೇಕಾಗತ್ತೆ. ನಾನ್ ಅವ್ರಿಗೆ ಸಿಡ್ಲ್ ಹೊಡಿತು ಅದಕ್ಕೆ ಸತ್ತೋದ್ರು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಈ ಸಿರ್ಸಾಜಿ ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಅವ್ರ ಮೇಲ್ ಮರ ಬಿದ್ದು ಸತ್ತೋದ್ರು ಅನ್ನೋದನ್ನ ತೋರ್ಸಿ ಅಂತ. ಸೊ ಅವರು ಈ ತರದೊಂದು ಎಕ್ಸ್ಪೆಕ್ಟೇಷನ್ ನನ್ನಿಂದ ಇಟ್ಕೋತಾರೆ ಅಂದ್ರೆ ನಾನದನ್ ಪೂರ್ತಿ ಮಾಡಕ್ಕಾಗಲ್ಲ. ದೇಶದ ಇತಿಹಾಸನ್ ಬದ್ಲಾಯಿಸಕ್ಕಾಗಲ್ಲ. ಯಾರಿಗೋ ಪ್ರಾಬ್ಲಮ್ ಇದೆ ಅನ್ನೋದಕ್ಕೆ. ಮತ್ತೆ ನನ್ಗೆ ಯಾವ ಸಮುದಾಯದಿಂದನೂ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ನಾನ್ ಯಾರ್ನೂ ಹೀಯಾಳ್ಸೋದಕ್ಕೆ ಸಿನ್ಮಾ ಮಾಡ್ತಾ ಇಲ್ಲ. ನನ್ನ ಇಂಟೆನ್ಷನ್ ಸಿನ್ಮಾ ಬಂದಾಗ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ. ಆದ್ರೆ ನಾವೇ ಯಾಕೆ ನಮ್ಮ ರಾಜಕಾರಣಿಗಳ್ ಮೇಲೆ ಬಂದೂಕನ್ನ ಇಡ್ತೀವಿ? ಯಾಕೆ ನಾವ್ಯಾಕೆ ಈ ತರ ದಾರಿನ ತಪ್ತೀವಿ? ಏನಾಗುತ್ತೆ ಅಂದ್ರೆ, ಇದು ನನ್ನ ಒಂದು ಸಿನ್ಸಿಯರ್ ಎಂಡೇವರ್. ಮತ್ತೆ ಅದ್ರ ಜೊತೆಗೆ ನಮ್ ಪೊಲಿಟಿಷಿಯನ್ ಎಲ್ ಕಳ್ದೋಗ್ತಾರೆ. ಮತ್ತೆ ಒಂದ್ ಸಂವಿಧಾನದ ಕುರ್ತಾಗಿ ಒಂದು ಒಳ್ಳೆ ಸಿನ್ಮಾ ಆಗಿದೆ. ಯಾರೆಲ್ಲ ನೋಡಿದಾರೋ ಇದನ್ನೇ ಹೇಳಿರೋದು. ಆದ್ರೆ ಈ ತರ ವ್ಯಕ್ತಿಗಳಿರ್ತಾರಲ್ಲ, ಅವರು ಒಂದು ಸ್ವಂತ ನೀವು ಒಂದ್ ವೇಳೆ ಅಂಥ ವ್ಯಕ್ತಿಗಳ ಜೊತೆ ಸಿನಿಮಾದಲ್ಲಿ ಇಂದಿರಾಜಿ ಅವರ ವಾಯ್ಸ್ ಇದೆಯಲ್ಲ, ಬಹುಶಃ ನೀವು ಆ ವಾಯ್ಸಲ್ಲೇ ಮಾತಾಡಿದ್ರೆ ಶಾಂತರಾಗ್ತಾ ಇದ್ರೋ ಏನೋ. ಆದ್ರೆ ನಾನು ರಜತ್ ಸರ್ ಬಗ್ಗೆ ಒಂದ್ ಮಾತ್ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಲೈಫಲ್ಲಿ ಈ ತರ ಒಬ್ಬ ಜರ್ನಲಿಸ್ಟ್ ಅಥವಾ ಮೀಡಿಯಾ ಪರ್ಸನ್ನ ನೋಡೇ ಇಲ್ಲ. ಇವ್ರು ಕಲೆಯನ್ನ ಇಷ್ಟು ಸೂಕ್ಷ್ಮವಾಗಿ ಮತ್ತೆ ಇಷ್ಟು ಅದ್ಭುತವಾಗಿ ನೋಡ್ತಾರೆ. ನಿಜ ಇದು. ಇವ್ರು ಪ್ರತಿ ವಾರಾಂತ್ಯ ಮೋಗ್ಲೆ ಆಜಮ್ ನೋಡ್ತಾರೆ, ಪ್ರತಿ ಭಾನುವಾರ. ಗೊತ್ತಿಲ್ಲ ಎಷ್ಟು ದಶಕದಿಂದ, ತುಂಬಾ ದಶಕದಿಂದ ಇವರು ಮೋಗ್ಲೆ ಆಜಮ್ ನೋಡ್ತಿದ್ದಾರೆ ಪ್ರತಿ ಭಾನುವಾರನೂ. ಆದ್ರೂನು ನಮ್ಗೆ ಇಷ್ಟ ಆಗತ್ತೆ. ಆದ್ರೆ ನಿಮ್ಮಿಚ್ಛೆ ನಾನ್ ಇವ್ರನ್ನ ಅಪೀಲ್ ಮಾಡ್ಬೇಕು ಅನ್ನೋದು. ಖಂಡಿತ. ನೀವು ಅಪೀಲ್ ಆದ್ರೂ ಮಾಡ್ಬೋದು ಅಥವಾ ಸಿನಿಮಾದ ಒಂದು ಡೈಲಾಗ್ ಅನ್ನಾದ್ರೂ ಹೇಳ್ಬೋದು. राजनीति में सही या गलत मायने नहीं रखता है. राजनीति में सिर्फ एक ही बात गलत है और वो है हार जाना. ಆದ್ರೆ ಸಿನಿಮಾ ಬಗ್ಗೆ ಎಂತೆಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ನಾನೊಂದು ವಿಡಿಯೋ ನೋಡಿದೆ. ಅದರಲ್ಲೊಬ್ರು ಹೇಳ್ತಾ ಇದ್ರು, ನಿಮಗ್ ಗೊತ್ತಿಲ್ಲ ಇಂದಿರಾ ಗಾಂಧಿ ಅವ್ರಿಗೆ ಏನಾಗಿತ್ತು ಅಂತ. ನಾವು ತಲೆನ ಕತ್ತರಿಸ್ತೀವಿ ಅಂತಂದ್ರೆ ಖಂಡಿತ ಕತ್ತರಿಸ್ತೀವಿ, ನಮ್ಗೇನೂ ಭಯ ಇಲ್ಲ ಅದ್ರ ಬಗ್ಗೆ. ಸರ್, ನನಗೇನನ್ಸುತ್ತೆ, ಈ ಮಾತು ಒನ್ಸ್ ಅಂಡ್ ಫಾರ್ ಆಲ್ ಕ್ಲಿಯರ್ ಆಗ್ಬೇಕು ಅಂತ. ಈ ಜನರು ಇದರಲ್ಲ,
ಒಬ್ಬ ವ್ಯಕ್ತಿದು ಕಟೌಟ್ ಮಾಡಿ ಅದಕ್ಕೆ ಸಾವಿರಾರು ಗುಂಡ್ ಹೊಡೆದು ಮತ್ತೆ ಅವ್ರದ್ದು ರ್ಯಾಲಿಗಳನ್ನ ಮಾಡಿ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲೂ ಅಷ್ಟೇ ಇಂದಿರಾ ಗಾಂಧಿಯವ್ರ ಅಸಾಸಿನೇಷನ್ನ ಎಷ್ಟು ಗರ್ವದಿಂದ ಫ್ಲಾಂಟ್ ಮಾಡ್ತಾರೆ. ಹಾಗಿದ್ದಾಗ ನಮ್ಮ ದೇಶದಲ್ಲಿ ಈ ತರ ಮಾತುಗಳಾಗ್ಬೇಕು. ಇಲ್ಲಿ ಜನರೇ ಹೇಳಿ, ಇಲ್ಲಿ ಮನುಷ್ಯನ್ ವಿರುದ್ಧ ಈ ತರದ ಒಂದು ವೈಲೆನ್ಸ್ ಸರಿನಾ ತಪ್ಪಾ ಅಂತ. ಈಗಿನ ಸಮಯದಲ್ಲಿ ಇವರೆಲ್ಲ ಹೇಳ್ತಿದಾರಲ್ಲ, ನನ್ನ ಕುತ್ತಿಗೆನ ಸೀಳ್ತೀನಿ ಈ ತರದೆಲ್ಲ. ಈ ತರದವ್ರಿಗೆ ಪ್ರೋತ್ಸಾಹ ಸಿಕ್ಕಿದ್ರೆ ನಾವು ನಮ್ಮ ದೇಶದ ರಸ್ತೆಗಳಲ್ಲೇನೆ ಈ ತರ ವಿಷಯಗಳು ಕಾಮನ್ ಆಗೋದಿಲ್ವಾ? ಯಾರು ಏನ್ ಬೇಕಾದ್ರೂ ಮಾಡೋಂಥದ್ದು. ಸೊ ರಾದರ್ ದೆನ್ ನನ್ನ ಸುಮ್ನಿರ್ಸೋದಕ್ಕೆ ತುಂಬಾ ಜನ ಪ್ರಯತ್ನ ಮಾಡ್ತಿದ್ದಾರೆ, ನನ್ ಬಾಯಿ ಮುಚ್ಸೋದಕ್ಕೆ. ಹಾಗಿದ್ದಾಗ ನಿಮ್ಗೇನನ್ಸುತ್ತೆ, ನನ್ನ ಬಾಯಿ ಮುಚ್ಚಿಸ್ಬೇಕಾ ಅಥವಾ ಇಂಥ ಜನರ ಬಾಯಿ ಮುಚ್ಚಿಸ್ಬೇಕಾ? ಖಂಡಿತ ಅಂತವ್ರ ಬಾಯಿನ ಮುಚ್ಚಿಸ್ಬೇಕಾಗತ್ತೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಆದ್ರೆ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಇದೆ, ಲೈಕ್ SJPCI. ಅವ್ರಿಗನ್ನಿಸ್ತಾ ಇದೆ ಈ ಸಿನಿಮಾದಲ್ಲಿ ನೀವು ಸಿಖ್ ಸಮುದಾಯದ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ದೀರಾ ಅಂತ. ಅವ್ರಿಗಂತೂ ನೀವು ಉತ್ತರ ಕೊಡ್ಲೇಬೇಕಾಗತ್ತೆ. ನಾನು ಅವ್ರನ್ನ ನಾನು ಯಾವ ಥರ ಅಪ್ರೋಚ್ ಮಾಡಿದ್ದೀನೋ, ನಾನು ಅವ್ರಿಗೆ ಸಿನ್ಮಾನ ತೋರ್ಸಿದ್ದೀನಿ. ಅವ್ರು ಹೇಳೋದ್ ಏನಂದ್ರೆ ಇಂದಿರಾ ಗಾಂಧಿನ ಸಿಖ್ ಅನ್ನೋ ಕಮ್ಯುನಿಟಿ ಸಾಯಿಸಿರೋದನ್ನ ತೋರ್ಸ್ಬಾರ್ದು ಅಂತ. ನಾನು ಅವ್ರನ್ನ ಕೇಳ್ದೆ, ಅವ್ರ ಮೇಲೆ ಏನ್ ಸಿಡ್ಲು ಹೊಡಿತಾ? ಒಂದ್ ವೇಳೆ ಅವರನ್ನ ಗಂಭೀರವಾಗಿ ತಗೊಳ್ಳೋ ಅಂತ ಸಂಸ್ಥೆ ಆಗಿ ಪರಿಗಣಿಸಿದ್ರೆ, ಅವ್ರು ಯೋಚಿಸಿದ್ರೆ ಅವ್ರನ್ನ ಗಂಭೀರವಾಗಿ ತಗೋಬೇಕು ಅಂತ, ಅವ್ರು ಗಂಭೀರವಾಗೇ ಮಾತಾಡ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಮತ್ತೆ ಯಾವ್ದೇ ಒಂದ್ ಕ್ರೈಮ್ನ ಒಂದು ಕಮ್ಯುನಿಟಿಗೆ ಜಾಯಿನ್ ಮಾಡೋದು, ರಾಜಕೀಯದ್ ಬೇಳೆ ಬೇಯಿಸ್ಕೊಳಕ್ಕೆ ಒಂದು ಪ್ರಯತ್ನ ಮಾಡ್ತಿದಾರಲ್ಲ ಇವರು. ನಿಮ್ಗೀಗ ಅನ್ನಿಸ್ತಾ ಇದೆಯಾ ಇಂದಿರಾ ಗಾಂಧಿ ಅವ್ರ ಮೇಲೆ ಸಿನಿಮಾ ಮಾಡಿ ನಾನು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀನಿ ಅಂತ? ಸರ್, ನಾನು ದಿನ ಎಷ್ಟು ಹೋರಾಡ್ಬೇಕಾಗತ್ತೆ ಅಂದ್ರೆ, ಈ ಸೆನ್ಸರ್ ಜೊತೆ ಹೋರಾಡೋದಿರ್ಲಿ, ದಿನ ಥ್ರೆಟ್ ಬರೋದಾಗಿರ್ಲಿ. ನೆನ್ನೆನೂ ಯಾರೋ ಒಬ್ಬ ಏನಂತ ಅಂದ್ರೆ, ಇವಳಿಗೆ ರೇಪ್ದು ತುಂಬಾ ಏನಂತಾರೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಇದು ಸಿಮ್ರನ್ಜಿತ್ ಸಿಂಗ್ ಏನ್ ಹೇಳಿದ್ರು ಅದನ್ನ ನಾನಿಲ್ಲಿ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡಲ್ಲ. ಈ ತರ ಮಾತುಗಳಿಂದ ನನ್ನ ಮಾನಸಿಕ ಸ್ಥಿತಿ ಏನಾಗಿರ್ಬೋದು ಯೋಚಿಸಿ. ನೀವೇ ಯೋಚನೆ ಮಾಡಿ, ಒಬ್ಬ ಮಹಿಳೆಯಾಗಿ, ಒಬ್ಬ MP ಆಗಿ, ಒಬ್ಬ ಫಿಲ್ಮ್ ಮೇಕರ್ ಆಗಿ ನನಗೇನೆ ಈ ತರ ಮಾತುಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಹಾಗಿದ್ದಾಗ ಈ ದೇಶದಲ್ಲಿ ಬೇರೆ ಮಹಿಳೆಯರ ಗತಿ ಏನು? ನೀವು ಜಯಲಲಿತಾ ಮೇಲೆ ಸಿನಿಮಾ ಮಾಡಿದ್ರಿ, ಆಗ್ಲೂ ಕೂಡ ಕಾಂಟ್ರವರ್ಸಿ ಆಗಿತ್ತಾ? ಇಲ್ಲ, ನಾನ್ ಜಯಲಲಿತಾ ಅವ್ರ ಬಗ್ಗೆ ಫಿಲ್ಮ್ ಮಾಡ್ದಾಗ ಖಂಡಿತ ಕಾಂಟ್ರವರ್ಸಿ ಆಗಿರ್ಲಿಲ್ಲ. ಯಾವ ರೀತಿ ಅವ್ರನ್ನ ಅಸೆಂಬ್ಲಿಲಿ ಹಿಡಿದು ಹೊಡೆದಿದ್ರಲ್ಲ, ಅವರೇ ಸ್ವತಃ ಅವ್ರ ಇಂಟರ್ವ್ಯೂ ಅಲ್ಲೇ ಹೇಳಿದ್ದಾರೆ. ಏನಂದ್ರೆ, ಈ ತರ ಹೆವಿ ಆಬ್ಜೆಕ್ಟ್ಸ್ನ ನನ್ ಮೇಲೆ ಎಸ್ತಿದ್ದಾರೆ, ಅವ್ರ ಸೀರೆನ ಬಿಚ್ಚಿದ್ದಾರೆ, ಅವ್ರ ಕೂದ್ಲನ್ನ ಕಿತ್ತಿದ್ದಾರೆ, ಅವ್ರ ಪೂರ್ತಿ ಕೂದ್ಲು ಕೈಯಲ್ಲಿ ಬಂದಿದ್ದು ಡಿಸ್ಕ್ರೈಬ್ ಮಾಡಿದ್ದಾರೆ ಅವರೇ ಇಂಟರ್ವ್ಯೂ ಅಲ್ಲಿ. ಸೊ ನಾವ್ ಆ ಸೀನ್ ಪೂರ್ತಿಯಾಗಿ ಶೂಟ್ ಮಾಡಿದೀವಿ, ಪೂರ್ತಿಯಾಗಿ. ಮತ್ತೆ ಅಲ್ಲಿ ಯಾವ ರೂಲಿಂಗ್ ಪಾರ್ಟಿ ಇದ್ರೋ ಅವರಿಂದಾನೇ ಹೀಗೆ ಎಲ್ಲ ಆಗಿದ್ದು, ಅವ್ರ ಹೆಸರು ತಗೊಂಡಿದ್ದಾರೆ, ಎಲ್ಲ ನಾನು ಹೇಳಿದ್ದಾರೆ. ಅವ್ರನ್ನ ಆಪ್ಕೆ ಅದಾಲತಿಗೆ ಕರೆಸಿದಾಗ ಅವರು ಪ್ರತಿಯೊಂದು ವಿಚಾರನ ವಿವರವಾಗಿ ನಮ್ಮ ಹತ್ರ ಮಾತಾಡಿದ್ರು. ಆದ್ರೆ ನಾನು ಅವ್ರನ್ನ ನೇರವಾಗಿ ನೋಡಿದಾಗ ಮತ್ತೆ ನಿಮ್ಮನ್ನ ಸಿನಿಮಾದಲ್ಲಿ ನೋಡಿದಾಗ ಸಾಕಷ್ಟು ವ್ಯತ್ಯಾಸ ಇತ್ತು. ನೀವ್ ಹೇಗೆ ಜಯಲಲಿತಾ ಅವರ ಲುಕ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು? ನಿಮ್ಮ ವೆಯ್ಟ್ ಕೂಡ ಅವರಷ್ಟಿಲ್ವಲ್ಲ. ಇಲ್ಲ ಸರ್, ನನ್ಗೇನನ್ಸುತ್ತೆ, ದೇವ್ರು ನನ್ ಮೇಲೆ ತುಂಬಾ ಕೃಪೆ ತೋರ್ಸಿದಾನೆ ಅಂತ. ನನ್ ಹತ್ರ ಈ ರೋಲ್ ಬಂದಾಗ ನಾನು ಪೂರ್ತಿಯಾಗಿ ಒಂಥರ ಮೊದಲನೇ ಸಲ ಶಾಕ್ ಆಗ್ಬಿಟ್ಟಿದ್ದೆ. ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ನನ್ ಜೊತೆ ಕುತ್ಕೊಂಡು ಒಂದು ನರೇಶನ್ ಕೊಟ್ರು. ನಾನು ಅವ್ರನ್ನ ಹೀಗೆ ನೋಡ್ತಿದ್ದೆ, ಏನ್ ಹೇಳ್ತಿದಾರೆ ಇವ್ರು ಅಂತ. ಆದ್ರೆ ಈ ಫಿಲ್ಮ್ ರೈಟರ್ ಇದಾರಲ್ಲ, ಅವ್ರ ನನ್ ಮೆಂಟೋರ್ ವಿಜೇಂದ್ರ ಪ್ರಸಾದ್ ಅವರು. ಅವ್ರ ಮೇಲೆ ನನಗ್ ತುಂಬಾ ರೆಸ್ಪೆಕ್ಟ್ ಇದೆ. ನಾನಂದೆ, ಸರ್ ನೀವ್ ಏನ್ ಹೇಳ್ತಾ ಇದ್ದೀರಾ, ನಾನು ಡಾಕ್ಟರ್ ಜಯಲಲಿತಾನ್ ಪ್ಲೇ ಮಾಡ್ಬೇಕಾ? ಅವ್ರು ಹೇಳ್ತಾರೆ, ಎಸ್, ಐ ವಾಂಟ್ ಯು ಟು ಪ್ಲೇ ಡಾಕ್ಟರ್ ಜಯಲಲಿತಾ. ನಾನಂದೆ, ಮೊದಲನೇದಾಗಿ ತುಂಬಾ ದೊಡ್ಡ ಗಲಾಟೆ ಆಗುತ್ತೆ, ಯಾಕಂದ್ರೆ ಸೌತಲ್ಲಿ ನಿಮ್ಗೆ ಯಾರೋ ಆಕ್ಟರ್ ಸಿಗ್ಲೇ ಇಲ್ಲ ಅಂತ. ಯಾಕಂದ್ರೆ ನೀವು ಒಬ್ಬ ನಾರ್ತ್ ಇಂಡಿಯನ್ನ ಕರ್ಕೊಂಡ್ ಬಂದ್ರಿ. ಅದಕ್ಕೆ ಅವ್ರು ಹೇಳ್ತಾರೆ ನನ್ಗೆ, ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್. ಇದೆಲ್ಲ ನೀನ್ ಯೋಚನೆ ಮಾಡ್ಬೇಕಾಗಿರೋಂಥ ವಿಷಯ ಅಲ್ಲ, ಇದ್ರ ಬಗ್ಗೆ ನಾವ್ ಯೋಚನೆ ಮಾಡ್ಕೋತೀವಿ. ಮತ್ತೆ ನೀನ್ ಸುಮ್ನೆ ಈ ರೋಲ್ ಮಾಡು. ಅದಕ್ಕೆ ನಾನಂದೆ, ನಮ್ ಫೇಸಲ್ಲೂ ಸಿಮಿಲಾರಿಟೀಸ್ ಇಲ್ಲ. ಜಯಮಾದು ಮತ್ತೆ ರಜತ್ ಸರ್ ಒಂದ್ ಯಾವ ತರ ಮಿರಾಕಲ್ ಆಗುತ್ತೆ ಅಂದ್ರೆ, ನಾನ್ ಅವ್ರ ಧ್ಯಾನ ಮಾಡ್ತಿರೋ ಹಾಗೇನೆ ಮತ್ತೆ ಅವ್ರ ಆಶೀರ್ವಾದ ಸಿಕ್ದಾಗ ನನ್ ಪೂರ್ತಿ ಮುಖನೇ ಚೇಂಜ್ ಆಗೋಯ್ತು. ಅವ್ರ ತರಾನೇ ಕಾಣಿಸ್ದೆ. ನನ್ ಪೂರ್ತಿ ಮುಖ, ಒಂದಿಬ್ರು ಹೇಳ್ತಿದ್ರು ನಿಮ್ದು ಆಂಗ್ಯುಲರ್ ಫೇಸು, ಅವ್ರದು ರೌಂಡ್ ಮುಖ ಅಂತ. ಇದು ಅದು 1000 ಮಾತುಗಳನ್ನ ಹೇಳಿದ್ರು ನನ್ಗೆ. ಆದ್ರೆ ಏನೂ ಡಿಫ್ರೆನ್ಸ್ ಆಗ್ಲಿಲ್ಲ. ಒಂದ್ ಆರ್ಟ್ ಅನ್ನೋದಿದ್ಯಲ್ಲ, ನಿಮ್ಮ ಅದು ವೆಯ್ಟ್ ಜಾಸ್ತಿ ಆಯ್ತು, ಮೇಕಪ್ ಅಲ್ಲಿ ಬದಲಾವಣೆ ಆಯ್ತು. ತೂಕ ನಂದು ಮುಂಚೆನೂ ಜಾಸ್ತಿ ಆಗಿದೆ, ಆದ್ರೆ
ಆವಾಗ ನಾನು ಜಯಲಲಿತಾ ಅವ್ರ ತರ ಕಾಣಿಸ್ತಾ ಇರ್ಲಿಲ್ವಲ್ಲ. ನಾನು ಈ ವಿಷಯಕ್ಕೆ ನಾನ್ ತುಂಬಾ ರೊಮ್ಯಾಂಟಿಕ್. ನನ್ಗೇನನ್ಸುತ್ತೆ, ಈ ಮಹಿಳೆಯರ ಆಶೀರ್ವಾದ ನನ್ ಮೇಲಿದೆ ಅಂತ, ಮತ್ತೆ ನಾನಿದನ್ ಮಾಡೋದಕ್ಕೆ ಇವ್ರ ಇಚ್ಛೆ ಇದೆ ಅಂತ. ನಾನ್ ಎಷ್ಟು ಸಲ ಯೋಚಿಸ್ದೆ, ಈ ರಾಣಿ ಲಕ್ಷ್ಮೀಬಾಯಿ ಕಥೆನ ಎಷ್ಟು ಜನ ಮಾಡಿದ್ರು ಅಥವಾ ಪ್ರಯತ್ನ ಪಟ್ರು, ಆದ್ರೆ ಅವ್ರಿಗಿತ್ತು ನಾನೇ ಮಾಡ್ಲಿ ಅಂತ. ನೋಡಿ, ಈ ತರ ವಿಷಯಗಳಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಐಡಿಯಾಸ್ ಇಟ್ಕೋತೀನಿ. ಮತ್ತೆ ಡಾಕ್ಟರ್ ಜಯಲಲಿತಾ ಅವರುನು ನಾನೇ ಮಾಡ್ಲಿ ಅಂತ ಅನ್ಕೊಂಡ್ರು. ಮತ್ತೆ ಇಂದಿರಾ ಗಾಂಧಿ ಅವರು ಕೂಡ ನಾನೇ ಅವ್ರ ರೋಲ್ನ ಪ್ಲೇ ಮಾಡ್ಲಿ ಅನ್ಕೊಂಡ್ರು. ಮತ್ತೆ ನನ್ಗ್ ಯಾವತ್ತೂ ಆಸೆ ಇರ್ಲಿಲ್ಲ ಇಂದಿರಾ ಗಾಂಧಿ ಆಗೋದಕ್ಕೆ. ನನ್ಗೆ ಯಾವತ್ತೂ ಒಂಚೂರು ಆಸೆ ಇರ್ಲಿಲ್ಲ. ಹೇಗನ್ಸುತ್ತೆ ಅಂದ್ರೆ ಅವರೇ ಕಂಪಲ್ಷನ್ ಮಾಡಿದ್ದಾರೆ ಈ ರೋಲ್. ಈಗ ಮುಂದಿನ ನಂಬರ್ ಯಾರದ್ದು? ಮಮತಾ ಬ್ಯಾನರ್ಜಿ ಅವರದ್ದ, ಮಾಯಾವತಿ ಅವರದ್ದ? ಕಲಾವಿದ್ರಿಗೆ ಯಾವ್ದು ಕಷ್ಟ ಆಗಲ್ಲ, ಆದ್ರೆ ಮಾಯಾವತಿ ಅವ್ರಿದಾರಲ್ಲ, ಆಸ್ ಎ ಲೀಡರ್ ಐ ವುಡ್ ಲವ್ ಟು ಪ್ಲೇ. ಒಂದು ಪ್ರಶ್ನೆ ತಗೊಳ್ಳೋಣ. ನೀವು ಹೇಳಿದ್ರಿ ಚುನಾವಣೆ ಗೆದ್ರೆ ನಾನು ಫಿಲಮ್ನ ಬಿಡ್ತೀನಿ ಅಂತ. ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ನಾವು ನಿಮ್ಮನ್ನ ಮೂವಿಲ್ ನೋಡಕ್ ಇಷ್ಟಪಡ್ತೀವಿ. ಈ ನಮ್ಮ ಸಿನಿಮಾ ಕೆಲ್ಸ ಇದೆಯಲ್ಲ, ಇದು ಆಲ್ ಕನ್ಸ್ಯೂಮಿಂಗ್ ಕೆಲ್ಸ. ಮತ್ತೆ ಒಬ್ಬ MP ಆಗಿ ನೀವ್ ಕೆಲ್ಸ ಮಾಡೋದೂನು ಕೂಡ ತುಂಬಾ ಡಿಮ್ಯಾಂಡಿಂಗ್ ಕೆಲ್ಸ ಆಗಿರತ್ತೆ. ಸೊ ನ್ಯಾಚುರಲಿ ನಾನು ಯಾವಾಗಿಂದ ಈ ರಾಜಕೀಯ ಕೆಲ್ಸನ ಸಂಭಾಳಿಸಿದೀನಲ್ಲ, ಅವಾಗಿಂದ ಏನನ್ನೂ ಶೂಟ್ ಮಾಡಕ್ಕಾಗಿಲ್ಲ. ಒಂದ್ ದಿನ ಕೂಡ ನಾನು ಶೂಟ್ ಮಾಡಕ್ಕಾಗಿಲ್ಲ. ನಾನು ಮಾರ್ಚಿಂದ ಕ್ಯಾಂಪೇನಿಂಗ್ ಶುರು ಮಾಡ್ದೆ. ಸೊ ಇವಾಗ ಆಲ್ಮೋಸ್ಟ್ 6 ಮಂತ್ಸ್ ಆಗಿದೆ. ಮತ್ತೆ ಈ ನನ್ ಸಿನಿಮಾ ಇದೆಯಲ್ಲ, ಇದು ಹೋದ್ವರ್ಷ ನವೆಂಬರ್ಗೆ ಬರ್ಬೇಕಾಗಿತ್ತು. ಆದ್ರೆ ಯಾವಾಗ ನನ್ ಕ್ಯಾಂಪೇನಿಂಗ್ ಬಗ್ಗೆ ಗೊತ್ತಾದಾಗ, ಮತ್ತೆ ಒಂದ್ ಕಾಂಗ್ರೆಸ್ ಬಗ್ಗೆ ಸಿನಿಮಾ ಮಾಡೋದು, ಜನರು ತುಂಬಾ ನಾರ್ಮಲ್ ಆಗಿರ್ತಾರೆ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಇವ್ರು ಕಾಂಗ್ರೆಸ್ ಅಲ್ಲಿ ಇದಾರಾ, ಇವ್ರು ಇಂದಿರಾ ಗಾಂಧಿ ಆಗಿದಾರಲ್ಲ, ಅದಕ್ಕೆ ನಾವ್ ರಿಲೀಸ್ ನ ಸ್ಟಾಪ್ ಮಾಡ್ಬೇಕಾಯ್ತು. ಹಾಗ್ ನೋಡಕ್ ಹೋದ್ರೆ ನಾನೊಂಚೂರು ಕೆಲ್ಸ ಮಾಡಕ್ಕಾಗ್ತಾ ಇಲ್ಲ, ಸ್ವಲ್ಪನೂ ಇಲ್ಲ. ನನಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ನಾನ್ ಬ್ಯಾಲೆನ್ಸ್ ಮಾಡಕ್ಕೆ ಇಷ್ಟಪಡ್ತೀನಿ. ನೋಡೋಣ ಆದ್ರೆ ಏನಾಗುತ್ತೆ. ಒಂದ್ ವೇಳೆ ಹೀಗಾಗ್ಬಾರ್ದಲ್ಲ, ಮುಂಬೈನಲ್ಲಿ ಯಾರೋ ಸಿನಿಮಾ ಮಾಡಿದ್ರು, ಕಂಗನಾ ಓಡ್ ಹೋದ್ರು. ಸರ್, ಮುಂಬೈಲಿರೋರೆಲ್ಲ ಖುಷಿ ಪಡ್ತಾರೆ ಕಂಗನಾ ಓಡ್ ಹೋದ್ಲು ಅಂತ. ಅವ್ರಿಗಿಂತ ಜಾಸ್ತಿ ಇನ್ಯಾರಿಗೂ ಖುಷಿ ಆಗಲ್ಲ ನಾನ್ ಓಡ್ ಹೋದ್ರೆ. ನಾನು ಇತ್ತೀಚೆಗೆ ಕೇಳ್ಪಟ್ಟೆ ತನು ವೆಟ್ಸ್ ಮನು ಸೀಸನ್ 3 ಬರ್ತಾ ಇದೆ ಅಂತ. ಒಂದ್ ವೇಳೆ ನೀವು ಸಿನಿಮಾದಲ್ಲಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಯಾರು ಮಾಡ್ತಾರೆ? ಅವ್ರು ಯಾರನ್ ಬೇಕಾದ್ರೂ ತಂದ್ ನಿಲ್ಲಿಸ್ತಾರೆ. ಯಾರನ್ ಬೇಕಾದ್ರೂ ತಂದ್ ನಿಲ್ಸಿ, ನೋಡಿ ಇವಳು ನಕಲಿ ಕಂಗ್ನಾ, ಇವಳು ಅಸ್ಲಿ ಕಂಗ್ನಾ, ಕಂಗ್ನಾ ನಂಬರ್ 2, ಕಂಗ್ನಾ ನಂಬರ್ 3, ಹೋಗ್ಲಿ ಬಿಡಿ, ಇವ್ರ ಅಂಗಡಿ ನಡೀತಾ ಇರ್ಲಿ.